ಷೋಡಶ ಕಾರಣ ಭಾವನೆ. ಷೋಡಶ ಕಾರಣ ಭಾವನೆಯನ್ನು ನೀವೀಗ ಕೇಳ್ತಾ ಇದ್ದೀರಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಇದರಲ್ಲಿ ಬರುವಂತಹ ಬಿಂದುಗಳನ್ನು ನಿಮ್ಮ ಪುಸ್ತಕದಲ್ಲಿ ನೀವು ಕೇಳಿ ಬರೆದುಕೊಳ್ಳಿರಿ. ಭಾಳ ಮಹತ್ವಪೂರ್ಣ ಬಿಂದುಗಳು ಬರುವವು ಇದ್ದಾವೆ. ಧರ್ಮಾತ್ಮರೇ, ಭಾದ್ರಪದ ಮಾಸದ ಪರ್ವಗಳು ಪಾಪಿ ಜೀವಗಳ ಪಾಪವನ್ನು ತೊಳೆಯಲು ಜಿನೇಂದ್ರ ದೇವರು ಸುರಿಸಿದ ಮಳೆ ಎಂದರೆ ತಪ್ಪಾಗಲಾರದು. ಭಾದ್ರಪದ ತಿಂಗಳಿನಲ್ಲಿ ಷೋಡಶ ಕಾರಣ, ದಶಲಕ್ಷಣ, ಪಂಚಮೇರು, ಸಪ್ತಮಿ, ದಶಮಿ, ರತ್ನತ್ರಯ, ಅನಂತ ಈ ರೀತಿಯಾಗಿ ಅನೇಕ ನುವಂಪಿ ವ್ರತಗಳನ್ನು ನಿಕಟ ಭವ್ಯ ಅಂದರೆ ಕೆಲವು ಭಾವಗಳನ್ನು ಧರಿಸಿ ಮುಕ್ತರಾಗುವಂತಹ ಪುಣ್ಯಾತ್ಮ ಜೀವಗಳು ವ್ರತ ಉಪವಾಸಗಳನ್ನು ನಿಯಮ ನಿಷ್ಠೆಯಿಂದ ಪಾಲಿಸಿ ತಮ್ಮ ಅಮೂಲ್ಯವಾದ ಮಾನವ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುವುದರ ಜೊತೆಗೆ ತಮ್ಮ ಸ್ವಂತದ ಮನೆ ಮತ್ತು ಊರಿನ ಇನ್ನಿತರ ಜನತೆಗೆ ಕೂಡ ಪ್ರೇರಕರು ಆಗುತ್ತಾ ಬಂದಿದ್ದಾರೆ. ವರ್ತಮಾನದಲ್ಲೂ ಅನೇಕರು ಆಗುತ್ತಿದ್ದಾರೆ. ಭವಿಷ್ಯದಲ್ಲಿ ಅನೇಕರು ಆಗುವವರಿದ್ದಾರೆ. ಸಾತಿಶಯ ಪುಣ್ಯ ಸಂಗ್ರಾಹಕ ಈ ಮಹಾಪರ್ವಗಳಲ್ಲಿ ಮೊದಲು ನಾವು ಷೋಡಶ ಕಾರಣ ಭಾವನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ತೀರ್ಥಂಕರರಾಗುವಂತಹ ಉತ್ಕೃಷ್ಟ ದರ್ಜೆಯ ಪುಣ್ಯವನ್ನು ಕೊಡುವ ಈ 16 ಪ್ರಕಾರದ ಶುಭ ಭಾವನೆಗಳೇ ಷೋಡಶ ಕಾರಣ ಭಾವನೆಗಳು. ನಾವು ಈಗ ತಿಳಿಯಬೇಕು ಅಂದರೆ ತೀರ್ಥಂಕರರು, ಇದು ಈಗ ಮುಖ್ಯವಾದ ವಿಷಯ ಇದೆ. ಹಾಗಾದರೆ ತೀರ್ಥಂಕರರು ಅಂದರೆ ಏನು, ಯಾರಿಗೆ ತೀರ್ಥಂಕರರು ಎಂದು ಹೇಳುತ್ತಾರೆ, ಇದನ್ನು ನಾವು ಮೊದಲು ತಿಳಿಬೇಕಾಗ್ತದೆ. ಇದರಲ್ಲಿ ಒಂದು 5 ಬಿಂದುಗಳನ್ನು ನಾನು ಹೇಳ್ತೀನಿ. ನಿಮಗೆ ಬೇಕಾದರೆ ಬರ್ಕೊಳ್ಳೋದಾದರೆ ಬರ್ಕೊಂಡ್ರು ಭಾಳ ಒಳ್ಳೆಯದು. 5 ಬಿಂದುಗಳನ್ನು ಹೇಳ್ತೀನಿ. ಅದರಲ್ಲಿ ಯಾವುದೇ ಬಿಂದುವನ್ನು ಹೇಳಿದ್ರು ಕೂಡ ಅದು ತೀರ್ಥಂಕರರ ಪಾರಿಭಾಷೆಗೆ ಅಂದರೆ ಪಾರಿಭಾಷೆ ಆಗ್ತದೆ. ಅರ್ಥ ಆಯಿತು? ಯಾಕೆಂದರೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ರೀತಿ ಬರ್ತದೆ. ಆದರೆ ಎಲ್ಲವೂ ಕೂಡ ಸರಿಯೇ ಇದೆ. ನಾವು ತಿಳ್ಕೊಳ್ಳುವ ಬಗ್ಗೆ ಬೇರೆ ಬೇರೆ ಇರ್ತದೆ ಅಷ್ಟೇ. ಇರಲಿ, ಕೇಳ್ರಿ. ಈಗ 1, ಯಾರ ಆತ್ಮನಲ್ಲಿ ತೀರ್ಥಂಕರ ಹೆಸರಿನ ನಾಮಕರ್ಮ ಬಂಧ ಆಗಿದೆ ಅವರನ್ನು ತೀರ್ಥಂಕರರು ಅನ್ನುತ್ತಾರೆ. 2, ಯಾರಿಂದ ಧರ್ಮತೀರ್ಥದ ಪ್ರವರ್ತನೆ ಆಗುತ್ತದೆ ಅಂದರೆ ನಡೆಯುತ್ತದೆ ಅವರನ್ನು ತೀರ್ಥಂಕರರು ಎನ್ನುತ್ತಾರೆ. 3, ಯಾರ ಪುಣ್ಯದ ಉದಯದಿಂದ ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ಕವಾಸಿ ಮತ್ತು ವೈಮಾನಿಕ ದೇವತೆಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ 5 ಕಲ್ಯಾಣಕಗಳ ಮಹಾ ಉತ್ಸವವನ್ನು ಮಾಡುತ್ತಾರೆ ಅವರನ್ನು ತೀರ್ಥಂಕರರು ಎನ್ನುತ್ತಾರೆ. 4, ಯಾರದ್ದು ಗರ್ಭ, ಜನ್ಮ, ದೀಕ್ಷಾ, ಕೇವಲ ಜ್ಞಾನ, ಮೋಕ್ಷ ಕಲ್ಯಾಣಕಗಳಾಗುತ್ತವೆ ಅಂದರೆ 5 ಕಲ್ಯಾಣಕಗಳು ಅವರನ್ನು ತೀರ್ಥಂಕರರು ಎನ್ನುತ್ತಾರೆ. 5, ಯಾರ ದಿವ್ಯಧ್ವನಿ ರೂಪ ಉಪದೇಶದ ಮಹಾ ಉಪಕಾರದಿಂದ ಸಂಸಾರಿ ಅತಿ ದುಃಖಿ ಜೀವಗಳು ತಮ್ಮ ಕರ್ಮ ನಾಶ ಮಾಡಿ ಅನಂತ ಸುಖ ರೂಪದ ಸಿದ್ಧಾವಸ್ಥೆಯನ್ನು ಪಡೆಯುತ್ತವೆಯೋ ಅಂತಹ ಜಗತ್ಪೂಜ್ಯ ತೀರ್ಥಂಕರ ನಾಮಕರ್ಮದ ಬಂಧಕ ಮಹಾಪುರುಷರನ್ನು ತೀರ್ಥಂಕರರು ಎನ್ನುತ್ತಾರೆ. 5 ಭರತ ಮತ್ತು 5 ಐರಾವತ ಕ್ಷೇತ್ರಗಳಲ್ಲಿ ತೃತೀಯ ಕಾಲದ ಅಂತಿಮ ಭಾಗ ಮತ್ತು ಚತುರ್ಥ ಕಾಲದಲ್ಲಿ 24, 24, 24 ಈ ರೀತಿಯಾಗಿ ತೀರ್ಥಂಕರರು ಆಗುತ್ತಾರೆ. ವಿದೇಹ ಕ್ಷೇತ್ರದಲ್ಲಿ 20 ತೀರ್ಥಂಕರರು ಯಾವಾಗಲೂ ವಿರಾಜಮಾನರಿರುತ್ತಾರೆ. 2.5 ದ್ವೀಪದಲ್ಲಿ ಒಂದು ಸಮಯದಲ್ಲಿ ಅತಿ ಹೆಚ್ಚೆಂದರೆ 170 ತೀರ್ಥಂಕರರು ಆಗಬಹುದು. ಅಂದರೆ ವಿದೇಹ ಕ್ಷೇತ್ರದ ಒಟ್ಟು ನಗರಗಳು 160 ಇವೆ ಮತ್ತು 5 ಭರತ ಕ್ಷೇತ್ರದ್ದು, 5 ಐರಾವತ ಕ್ಷೇತ್ರದ್ದು ಈ ರೀತಿ ಒಟ್ಟಿಗೆ 170 ತೀರ್ಥಂಕರರು ಏಕಕಾಲದಲ್ಲಿ ಇರಬಹುದು. ಅಂಥದ್ದು ಒಂದು ಪುಣ್ಯಕಾಲ ಹಿಂದೆ ಒಂದು ಸಲ ಬಂದಿತ್ತು. ಆವಾಗ 2ನೆಯ ಸಂಖ್ಯೆಯ ತೀರ್ಥಂಕರರಾದಂತಹ ಭಗವಾನ್ ಅಜಿತನಾಥರು ಇಲ್ಲಿ ವಿರಾಜಮಾನರಿದ್ದರು. ಆ ಸಮಯದಲ್ಲಿ ಸಂಪೂರ್ಣ 2.5 ದ್ವೀಪದಲ್ಲಿ 170 ಕರ್ಮಭೂಮಿಗಳಲ್ಲಿ 170 ತೀರ್ಥಂಕರರು ವಿರಾಜಮಾನರಿದ್ದರು.
ಅದು ಬಹಳ ಕಾಲದ ನಂತರ ಅಂಥ ಒಂದು ಪುಣ್ಯಕಾಲ ಯಾವಾಗಲಾರು ಒದಗಿ ಬರುತ್ತದೆ. 2.5 ದ್ವೀಪದಲ್ಲಿ 170 ಸಮ್ಯದ ಶಿಖರ್ಜಿ, 170 ಅಯೋಧ್ಯ ನಗರಗಳು ಇವೆ. ಈ ರೀತಿಯಾಗಿ ಅನಾದಿ ಕಾಲದಿಂದ ಈವರೆಗೆ ಅನಂತ ತೀರ್ಥಂಕರರು ಆಗಿದ್ದಾರೆ. ಇನ್ನು ಮುಂದೆ ಅನಂತ ತೀರ್ಥಂಕರರು ಆಗುವವರು ಇದ್ದಾರೆ. ನಾವು ಸಾಮಾನ್ಯವಾಗಿ ಆಚರಿಸುವ ಹಬ್ಬಗಳು ಮತ್ತು ಪರ್ವಗಳ ಪೂಜೆಯಲ್ಲಿ ದೊಡ್ಡ ವ್ಯತ್ಯಾಸ ಇದೆ. ಅಂದರೆ ಹಬ್ಬಗಳು ಬೇರೆ, ಪರ್ವಗಳು ಬೇರೆ. ಇದರಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಹಬ್ಬಗಳು ಸಾಮಾನ್ಯವಾಗಿ ಸಾಮಾಜಿಕ ರೂಪದಿಂದ ಇರುತ್ತವೆ, ಆದರೆ ಪರ್ವ ಆಧ್ಯಾತ್ಮಿಕ ಇದೆ. ಪರ್ವ ಆಚರಿಸುವ ಜೀವಗಳು ಅತಿ ವಿರಳೆ ಇದ್ದು ದೊಡ್ಡ ಪುಣ್ಯಾತ್ಮರೇ ಇರುತ್ತಾರೆ. ಅವರು ಷೋಡಶ ಕಾರಣ ಅಂದರೆ 16 ಭಾವನೆಗಳನ್ನು ಭಾವಿಸುವಂತಹ ಜೀವ ತೀರ್ಥಂಕರರಾಗುವಂತಹ ಪುಣ್ಯ ಸಂಪಾದಕ ಆಗುತ್ತದೆ. 16 ಭಾವನೆಗಳಲ್ಲಿ ಅತಿ ಮುಖ್ಯ ಅಂದರೆ ಮೊದಲನೆಯ ದರ್ಶನ ವಿಶುದ್ಧಿ ಭಾವನೆ ಇದೆ. ಅದರ ಜೊತೆಗೆ ಇನ್ನಿತರ 4, 5, 6, 7, 8, 9 ಈ ರೀತಿ 16ರವರೆಗೆ ಎಷ್ಟೇ ಭಾವನೆಗಳು ಇದ್ದರೂ ಕೂಡ ತೀರ್ಥಂಕರರ ಪ್ರಕೃತಿ ಬಂಧ ಆಗಬಹುದು. ಆದರೆ ಮೊದಲನೆಯ ದರ್ಶನ ವಿಶುದ್ಧಿ ಭಾವನೆ ಅದು ಯಂತ್ರ ಅಂದರೆ ರೈಲಿನ ಇಂಜಿನ್ ಇದ್ದ ಹಾಗೆ ಇದೆ. ಆ ಇಂಜಿನ್ನ ಹಿಂದೆ 1 ಡಬ್ಬಿ, 2 ಡಬ್ಬಿ, 3 ಡಬ್ಬಿ, 4 ಡಬ್ಬಿ ಇಂದ ಪ್ರಾರಂಭವಾಗಿ 16 ಡಬ್ಬಿಗಳವರೆಗೆ ಹಾಕಬಹುದು, ಅಂದರೆ 15ರವರೆಗೆ. ಆದರೆ ಇಂಜಿನ್ನೇ ಇಲ್ಲದಿದ್ದರೆ ಹಿಂದೆ ಜೋಡಿಸುವ ಅನೇಕ ಡಬ್ಬಿಗಳು ಕಾರ್ಯನಿರತ ಆಗಲಾರವು. ಅದೇ ರೀತಿ ಪ್ರಥಮ ದರ್ಶನ ವಿಶುದ್ಧಿ ಭಾವನೆಯನ್ನು ಇಲ್ಲಿ ನಾವು ತಿಳಿಯಬೇಕು. ಅದರ ಬಗ್ಗೆನೇ ವಿಶೇಷವಾಗಿ ಮುಂದೆ ಹೇಳಲಾಗುತ್ತದೆ. ಮೋಕ್ಷಕ್ಕೆ ಹೋಗಲು ಅಂದರೆ ಸಿದ್ಧ ಭಗವಾನರಾಗಲು ತೀರ್ಥಂಕರರೇ ಆಗಬೇಕು ಎಂದು ಯಾವ ನಿಯಮನೂ ಇಲ್ಲ. ಸಾಮಾನ್ಯ ಕೇವಲಿಯಾಗಿಯೂ ಕೂಡ ಮುಕ್ತರಾಗಬಹುದು. ವರ್ತಮಾನ ಕಾಲದಲ್ಲೂ ಕೂಡ ವಿದೇಹ ಕ್ಷೇತ್ರದಿಂದ 6 ತಿಂಗಳು 8 ಸಮಯಕ್ಕೆ 608 ಜೀವಗಳು ಮುಕ್ತರಾಗುತ್ತಾನೇ ಇದ್ದಾರೆ. ಈ ರೀತಿ ಅನಾದಿ ಕಾಲದಿಂದ ನಡೆದು ಬಂದಿದೆ. ಅದೇ ರೀತಿ ಮುಂದೆ ಅನಂತ ಕಾಲದವರೆಗೂ ಕೂಡ ಹಾಗೆಯೇ ನಡೆಯುತ್ತಾ ಇರುತ್ತದೆ. ಆದರೆ ಅವೆಲ್ಲ ವಿಷಯ ಇಲ್ಲಿ ಗೌಣ ಇದೆ. ಈಗ ನಮ್ಮ ಮುಖ್ಯ ವಿಷಯ ಅಂತಂದರೆ ತೀರ್ಥಂಕರರ ಬಗ್ಗೆ ಇದೆ. ಆದ್ದರಿಂದ ನಾವು ಅದರ ಬಗ್ಗೆಯೇ ಈಗ ತಿಳಿದುಕೊಳ್ಳಬೇಕು. ಆತ್ಮಕಲ್ಯಾಣ ಇಚ್ಛುಕ ತಾವುಗಳು ಭಾದ್ರಪದ ಪರ್ವ ನೋಂಪಿಗಳಲ್ಲಿ ಮತ್ತು ಇನ್ನಿತರ ದಿನಗಳಲ್ಲೂ ಇದನ್ನು ಕೇಳಿ ನೆನಪಿಸಿಕೊಂಡು ಇನ್ನಿತರರಿಗೆ ಮತ್ತು ಸಾರ್ವಜನಿಕ ಸಭೆಯ ವ್ಯಾಖ್ಯಾನಗಳಲ್ಲಿ ನೀವು ಇದನ್ನು ಉಪಯೋಗಿಸಬಹುದು. ಇನ್ನು ಮುಂದೆ ವಿಷಯ ಪ್ರಾರಂಭ. ಷೋಡಶ ಕಾರಣ ಭಾವನೆ, ದಶಲಕ್ಷಣ ಪರ್ವ ಆದಿ ನೋಂಪಿಗಳನ್ನು ಮಾಡುವಂತಹ ಶ್ರಾವಕ ಮತ್ತು ಶ್ರಾವಿಕೆಯರು ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು ಕೈಗಳಿಗೆ ಕಂಕಣಗಳನ್ನು ಕಟ್ಟಿಕೊಂಡು ಶುದ್ಧವಾದ ಶುಭ್ರವಾದ ಆಕರ್ಷಕವಾದ ವಸ್ತ್ರಗಳನ್ನು ಧರಿಸಿ ಕಿರೀಟ ಹಾರಗಳನ್ನು ಧರಿಸಿ ಶಾಸ್ತ್ರದಲ್ಲಿ ತಿಳಿಸಿದಂತೆ ಪ್ರಾಸುಕ ಪೂಜೆ ದ್ರವ್ಯಗಳನ್ನು ತಂದು ಪ್ರಪ್ರಥಮವಾಗಿ ಜಿನೇಂದ್ರ ದೇವರ ಮೂರ್ತಿಯ ಪಂಚಾಮೃತ ಅಭಿಷೇಕ ಮಾಡಬೇಕು. ಬಸ್ತಿಯ ಗರ್ಭಗುಡಿ ಅತಿ ಚಿಕ್ಕದಾಗಿ ಇದ್ದು ಗರ್ಭಗುಡಿಯ ಒಳಗೆ ಅವಕಾಶ ಇಲ್ಲದ ಪಕ್ಷದಲ್ಲಿ ಹೊರಗೆ ಅಂದರೆ ನೋಂಪಿ ಬೆಳಗಲು ಕುಳಿತುಕೊಳ್ಳುವಂತಹ ಸ್ಥಳದಲ್ಲಿ ಜಿನೇಂದ್ರ ಭಗವಾನರ ಮೂರ್ತಿ ಇಟ್ಟು ಶ್ರಾವಕ ಮತ್ತು ಶ್ರಾವಿಕೆಯರು ಸೇರಿ ಪಂಚಾಮೃತ ಅಭಿಷೇಕ ಮಾಡಲೇಬೇಕು. ಇದರ ಕಾರಣ ಅಂದರೆ ಶ್ರಾವಕ ಇರಲಿ ಅಥವಾ ಶ್ರಾವಿಕೆ ಇರಲಿ ಅಭಿಷೇಕ ಮಾಡದೆಯೇ ಕೇವಲ ನೋಂಪಿ ಮಾತ್ರ ಬೆಳಗಿದರೆ ಅದು ಶಾಸ್ತ್ರಸಮ್ಮತ ವಿಷಯ ಅಲ್ಲ. ಅದು ಅಪೂರ್ಣ ಕೆಲಸ ಇದೆ ಮತ್ತು ಅದರಿಂದ ಸಿಗುವ ಪುಣ್ಯ ಫಲ ಕೂಡ ಅಪೂರ್ಣನೇ ಇದೆ. ಅಂದರೆ ನಿಮಗೆ ಬೇಕಾದ ಫಲ ಪ್ರಾಪ್ತಿ ಆಗುವುದಿಲ್ಲ. ಆರ್ಷ ಆಗಮ ಪರಂಪರೆಯ ಪ್ರಾಮಾಣಿಕ ನಿರ್ದೋಷ ವಿತರಾಗಿ ಅಂದರೆ ಮೋಹನೀಯ ಕರ್ಮದ ಅನಂತಾನುಬಂಧಿ ಮತ್ತು ದರ್ಶನ ಮೋಹನೀಯ ಸಂಬಂಧಿ ಕಷಾಯಗಳ ಅಭಾವ ಆದಂತಹ ಆಚಾರ್ಯ ಪರಮೇಶಿಗಳು ಜಿನೇಂದ್ರ ದೇವರ ದಿವ್ಯ ಧ್ವನಿಯನ್ನು ಶಾಸ್ತ್ರ ರೂಪದಲ್ಲಿ ರಚಿಸಿ
ನಿಮ್ಮೆಲ್ಲರ ಉಪಕಾರ ಮಾಡಿ ಆ ಶಾಸ್ತ್ರಗಳನ್ನು ನಮಗೆ ದಯಪಾಲಿಸಿರ್ತಾರೆ. ನಾವು ಮತ್ತು ನೀವು ಸಾವಿರಾರು ವರ್ಷ ಹಿಂದಿನ ಶಾಸ್ತ್ರಗಳ ಸ್ವಾಧ್ಯದಿಂದ ವಂಚಿತರಾಗಿ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಕಾಲ ಬಂದಿದೆ. ಈಗ ಹುಂಡಾವ ಸರ್ಪಿಣಿ ಕಾಲದ ದೋಷದಿಂದ ಮಿಥ್ಯಾತ್ವ, ಅಜ್ಞಾನ, ಪಂಥವಾದ, ಸ್ವಂತವಾದ, ಈರ್ಷೆ, ಅಸೂಯೆ, ಅನ್ಯರ ಅನುಕರಣೆ ಇಂತಹ ಅನೇಕ ಕಾರಣಗಳಿಂದ ಕುರುಡರಾದಂತಹ ಅನೇಕ ಜೀವಗಳು ವರ್ತಮಾನದಲ್ಲಿ ಅಜ್ಞಾನಿಗಳಿಂದ ಅನೇಕ ಪದವಿಗಳನ್ನು ಪಡೆದು ಮಿಥ್ಯಾ ಪ್ರಚಾರಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾರೆ. ಅವರ ಹೇಳಿಕೆಗಳು ಅಂದರೆ ಶ್ರಾವಿಕಿಯರು ಭಗವಾನರ ಮೂರ್ತಿ ಮುಟ್ಟಬಾರದು, ಪಂಚಾಮೃತ ಅಭಿಷೇಕ ಮಾಡಬಾರದು, ಹೂವು ಹಣ್ಣು ನೈವೇದ್ಯ ಧೂಪ ದೀಪ ಬೆಳಗಬಾರದು, ಶಾಸನ ರಕ್ಷಕ ದೇವದೇವಿ ಅಂದರೆ ಯಕ್ಷ ಯಕ್ಷಿಣಿ ಅಂತಿರಲ್ಲ ಅವುಗಳನ್ನ ಬಸ್ತಿಯಲ್ಲಿ ಇಡಬಾರದು, ಶ್ರಾವಿಕಿಯರು ದಿಗಂಬರ ಮುನಿಗಳ ಪಾದ ಪ್ರಕ್ಷಾಲನೆ ಮಾಡಬಾರದು ಆದಿ ಇನ್ನೂ ಅನೇಕ ಇದ್ದಾವೆ. ಸಂಪೂರ್ಣ ಇವರು ಜೈನ ಶಾಸ್ತ್ರ ವಿರುದ್ಧ ಪ್ರಚಾರ ಮಾಡಿ ಸ್ವಾಧ್ಯಾಯ ರಹಿತ ಅಂದರೆ ಶಾಸ್ತ್ರಜ್ಞಾನ ರಹಿತ ಮತ್ತು ಶಾಸ್ತ್ರದ ಅಶ್ರದ್ಧಾನಿ ಜೀವಗಳಿಂದ ಅನೇಕ ಪದವಿಗಳನ್ನು ಪಡ್ಕೊಂಡು ಅವರಿಂದ ಜೈಕಾರ ಹಾಕಿಸಿಕೊಂಡು ಧರ್ಮದ ಹೆಸರಿನಲ್ಲಿ ತಮ್ಮ ಸ್ವಂತದ ಪ್ರಭಾವನೆ ಮಾಡುತ್ತಾ ಇದ್ದಾರೆ. ಆದರೆ ನಾವು ಯಾವುದೇ ರೀತಿಯ ಭಯದಿಂದ, ಆಶೆಯಿಂದ, ಲೋಭದಿಂದ ಇವರ ಬಲೆಗೆ ಬೀಳದೆಯೇ ಸಾವಿರಾರು ವರ್ಷಗಳ ಹಿಂದಿನ ಶಾಸ್ತ್ರ ಸ್ವಾಧ್ಯಾಯ ಮಾಡಿ ತಿಳಿದುಕೊಂಡು ಶ್ರದ್ಧೆ ಮಾಡಿ ನಮ್ಮನ್ನು ನಾವು ಧರ್ಮದಲ್ಲಿ ಉಳಿಸಿಕೊಳ್ಳಬೇಕು. ತೀರ್ಥಂಕರರ ಕಾಲದಲ್ಲೂ ಕೂಡ ಅನೇಕ ಮಿಥ್ಯಾ ಪ್ರಚಾರಗಳು ಇದ್ದವು. ಆದರೂ ಕೂಡ ವಿರಳೇ ಬುದ್ಧಿಜೀವಿಗಳೇ ತೀರ್ಥಂಕರ ದೇವರ ಉಪದೇಶ ನಂಬಿ ನಡೆದು ಸಮ್ಯಕ್ತ್ವ ರೂಪ ತಪ ಧರಿಸಿ ದುಃಖದಿಂದ ಮುಕ್ತರಾದರು. ನಮಗೆ ಶಾಸ್ತ್ರದ ಮೇಲೆ ಜ್ಞಾನ ಶ್ರದ್ಧೆ ಬಂದರೆ ಮಿಥ್ಯಾವಾದಿಗಳಿಗೆ ತಲೆಬಾಗುವಂಥ ಕಾರಣವೇ ಇರುವುದಿಲ್ಲ. ತಮ್ಮೆಲ್ಲರಲ್ಲಿ ವಿನಂತಿ, ನಾವೆಲ್ಲ ಸಾವಿರಾರು ವರ್ಷಗಳ ಹಿಂದಿನ ಶಾಸ್ತ್ರ ಅಭ್ಯಾಸ ಮಾಡಿ ತಮ್ಮ ಬುದ್ಧಿಗಳನ್ನು ಆ ಶಾಸ್ತ್ರಗಳಂತೆ ಮಾಡಿಕೊಂಡಲ್ಲಿ ಮುಂದೆ ನಾನು ಹೇಳುವಂಥ ಅನೇಕ ವಿಷಯಗಳು ತಮಗೆಲ್ಲ ಫಲ ಕೊಡುವಂಥವು ಆಗ್ತವೆ. ಇಲ್ಲದಿದ್ದರೆ ವ್ಯರ್ಥ ಆಗಿ ಹೋಗ್ಬೋದು. ಇನ್ನು ಮುಂದಿನ ವಿಷಯ ಪ್ರಾರಂಭ ನೋಡಿ. ಈಗ ಇಲ್ಲಿ ಇನ್ನು ಮುಂದೆ ನಾನು ಹೇಳುವಂಥ ವಿಷಯಗಳಿಗೆ ನನಗೆ ಮಹಾ ಉಪಕಾರ ಮಾಡಿದಂತಹ ಶಾಸ್ತ್ರಗಳನ್ನು ಹೇಳ್ತೇನೆ. ಅಂದರೆ ತೀರ್ಥಂಕರ ಆಗುವ ಮಂತ್ರ, ಇದು ಒಂದು ಶಾಸ್ತ್ರದ ಹೆಸರು. ಇದನ್ನು ಪರಮ ಪೂಜ್ಯ ಆಚಾರ್ಯ ಶ್ರೀ ಆದಿಸಾಗರರು ಅಂದರೆ ಅಂಕ್ಲಿಕರ್ ಆದಿಸಾಗರರು ಅವರ ಶಿಷ್ಯ ಪರಂಪರೆಯ ಪರಮ ಪೂಜ್ಯ ಗಣನಿ ಆರಿಕಾ ಶ್ರೀ ವಿಜಯಮತಿ ಮಾತಾಜಿ ಅವರ ಸಂಘಸ್ಥ ಪರಮ ಪೂಜ್ಯ ಆರಿಕಾ ವಿಮಲಪ್ರಭಾ ಮಾತಾಜಿಯವರು ಸಂಗ್ರಹಿಸಿ ಬರೆದು ಇದಕ್ಕೆ ತೀರ್ಥಂಕರ ಆಗುವ ಮಂತ್ರ ಎಂಬ ಹೆಸರು ಕೊಟ್ಟಿದ್ದಾರೆ. ಈ ಮಹಾಶಾಸ್ತ್ರವು ಫೆಬ್ರವರಿ 1994ರಲ್ಲಿ ಜೋಟ್ವಾಡ ಜಯಪುರದಿಂದ ಮುದ್ರಣ ಆಗಿ ಮಾತಾಜಿಯವರ ಆಶೀರ್ವಾದದಿಂದ ಜನರಿಗೆ ಪ್ರಸಾರಗೊಂಡು ಲಕ್ಷಾಂತರ ಜನರು ಇದರ ಲಾಭ ಪಡೆದಿರುತ್ತಾರೆ. ಹಿಂದಿ ಭಾಷೆಯಲ್ಲಿ ರಚನೆಯಾಗಿರುವ ಈ ಮಹಾಶಾಸ್ತ್ರ ಭವಿಷ್ಯತ್ ಕಾಲದಲ್ಲಿ ಕನ್ನಡದಲ್ಲೂ ಕೂಡ ಉಪಲಬ್ಧ ಆದರೆ ನಿಮ್ಮೆಲ್ಲರ ಪುಣ್ಯ ಎಂದು ತಿಳಿಯುತ್ತೇನೆ. ಈ ಮಹಾಶಾಸ್ತ್ರದ 100% ಮರ್ಮವನ್ನು ತಿಳಿಯಲು ಅಸಮರ್ಥನಾದ ಅಲ್ಪಜ್ಞಾನಿಯಾದ ನಾನು ಅದರಲ್ಲಿ ಉಪಲಬ್ಧ ಸರಳವಾದ ಬಿಂದುಗಳನ್ನು ಆರಿಸಿ ಕೆಲವೊಂದು ಸ್ಥಳದಲ್ಲಿ ಅನ್ಯ ಮಹಾಶಾಸ್ತ್ರಗಳ ಪ್ರಕರಣಗಳನ್ನು ಜೋಡಿಸಿ ನನ್ನ ಅತಿ ಕಡಿಮೆ ಜ್ಞಾನಕ್ಕೆ ಅನುಸರಿಸಿ ಸ್ವಲ್ಪ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ವಿದ್ವಾಂಸ ಗುರುಗಳು ಕ್ಷಮಿಸಿ ಆಶೀರ್ವದಿಸುತ್ತಾರೆ ಎಂದು ನಂಬಿದ್ದೇನೆ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರಿಗೆ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಸಮಸ್ತ ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ವಿಷಯ ಪ್ರಾರಂಭ ಮಾಡುತ್ತೇನೆ. ಇನ್ನು ನೀವು ಎಲ್ಲ ಬಿಂದುಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರೀಲೇಬೇಕಾಗ್ತದೆ. ಈಗ ಷೋಡಶ ಕಾರಣ ಭಾವನೆ ಅಂದರೆ 16 ಭಾವನೆಗಳು, ಅವುಗಳನ್ನು ಕ್ರಮವಾಗಿ ನೋಡೋಣ. ಅವುಗಳನ್ನು ಹಿಂದು ಮುಂದು ಹೇಳಬಾರದು,
ಮತ್ತು ಹಿಂದೆ ಮುಂದೆ ಅದನ್ನು ನಾವು ಕಂಠಪಾಠ ಮಾಡಿ ಕಲಿಯಬಾರದು. ಅದಕ್ಕೆ ಕ್ರಮಬದ್ಧ ಪದ್ಧತಿ ಇದೆ. ನಾನು ಹೇಳುತ್ತೇನೆ, ನೀವು ಅದೇ ರೀತಿ ಅದನ್ನು ನಿಮ್ಮ ಪುಸ್ತಕದಲ್ಲಿ ಬರೆದುಕೊಂಡು ಹೋಗಿ ಕಲಿಯಿರಿ, ಕಂಠಪಾಠ ಮಾಡಿರಿ. ಪ್ರಾರಂಭ. ಬರಿತೀರಿ? ಬರೀರಿ. 1. ದರ್ಶನ ವಿಶುದ್ಧಿ ಭಾವನೆ. 2. ವಿನಯ ಸಂಪನ್ನತಾ ಭಾವನೆ. 3. ಶೀಲವೃತಿಶ್ವಾನಾತಿಚಾರ ಭಾವನೆ. 4. ಅಭೀಕ್ಷಣ ಜ್ಞಾನೋಪಯೋಗ ಭಾವನೆ. 5. ಸಂವೇಗ ಭಾವನೆ. 6. ಶಕ್ತಿತಾಸ್ತ್ಯಾಗ ಭಾವನೆ. 6 ಆಯ್ತಲ್ಲ. ಈಗ 7. ಶಕ್ತಿಸ್ಥಾಸ್ಥಪ ಭಾವನೆ. 8. ಸಾಧು ಸಮಾಧಿ ಭಾವನೆ. 9. ವೈಯಾವೃತ್ತಿ ಭಾವನೆ. 10. ಅರ್ಹತ್ ಭಕ್ತಿ ಭಾವನೆ. 11. ಆಚಾರ್ಯ ಭಕ್ತಿ ಭಾವನೆ. 12. ಬಹುಶ್ರುತ ಭಕ್ತಿ ಭಾವನೆ. 13. ಪ್ರವಚನ ಭಕ್ತಿ ಭಾವನೆ. 14. ಅವಶ್ಯಕ ಪರಿಹಾಣಿ ಭಾವನೆ. 15. ಮಾರ್ಗ ಪ್ರಭಾವನಾ ಭಾವನೆ. 16. ಪ್ರವಚನ ವತ್ಸಲತ್ವ ಭಾವನೆ. ಇದು ಈಗ 16 ಭಾವನೆಗಳ ಹೆಸರುಗಳನ್ನು ಹೇಳಿದ್ದಾಯಿತು. ಇನ್ನು ಮುಂದೆ ಅದರ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡಲಾಗುತ್ತದೆ. ಕ್ರಮಬದ್ಧವಾಗಿ ಆ ಭಾವನೆಗಳ ಬಗ್ಗೆ ಹೇಳಲಾಗ್ತದೆ. ಆದ್ದರಿಂದ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಈಗ ಪ್ರಪ್ರಥಮವಾಗಿ ಬೇಕು ದರ್ಶನ ವಿಶುದ್ಧಿ ಭಾವನೆ. ನೋಡಿ, 16 ಭಾವನೆಗಳಲ್ಲಿ ಇದು ಅತೀ ಮುಖ್ಯವಾದ ಭಾವನೆ ಇದೆ. ಈ ಭಾವನೆ ಇದ್ದರೇನೇ ಮುಂದಿನ ಎಲ್ಲ ಭಾವನೆಗಳು ಫಲ ಕೊಡ್ತವೆ. ಇಲ್ಲದೇ ಇದ್ದರೆ ಅಂದರೆ ಬೇಕಾದಂಥ ಫಲವನ್ನು ಕೊಡೋದಕ್ಕೆ ಅವು ಆಗೋದಿಲ್ಲ. ಅದರಲ್ಲಿ ತೀರ್ಥಂಕರ ಪ್ರಕೃತಿ ಬಂದ ಆಗುವುದಿಲ್ಲ. ಎಲ್ಲದರಲ್ಲೂ ಈ ದರ್ಶನ ವಿಶುದ್ಧಿ ಭಾವನೆ ಇರಲೇಬೇಕು. ಅಂದರೆ ಉಳಿದಂಥ ಎಲ್ಲ ಭಾವನೆಗಳಲ್ಲಿ ಈ ಭಾವನೆ ಇರಲೇಬೇಕು. ಇನ್ನು ಮುಂದೆ ಈಗ ದರ್ಶನ ವಿಶುದ್ಧಿ ಭಾವನೆಯ ವಿಷಯ ಪ್ರಾರಂಭ. 1ನೆಯ ಭಾವನೆ ದರ್ಶನ ವಿಶುದ್ಧಿ ಭಾವನೆ. ದರ್ಶನ ವಿಶುದ್ಧಿ ಭಾವನೆ ಅಂದರೆ ಸಮ್ಯಕ್ ದರ್ಶನದ ಶುದ್ಧತೆ. ಮೊದಲಿನ ದರ್ಶನ ವಿಶುದ್ಧಿ ಭಾವನೆ ಇಲ್ಲದೆ ಹೋದರೆ ಮುಂದೆ ಬರುವಂತಹ 15 ಭಾವನೆ ಎಲ್ಲವೂ ಇದ್ದರೂ ಕೂಡ, ಅಂದರೆ ಒಂದು ದರ್ಶನ ವಿಶುದ್ಧಿ ಭಾವನೆಯ ಹೊರತು ಉಳಿದಂತಹ ಮುಂದೆ ಬರುವಂತಹ ಎಲ್ಲ 15 ಭಾವನೆಗಳು ಇದ್ದರೂ ಕೂಡ ತೀರ್ಥಂಕರ ಪ್ರಕೃತಿ ಬಂಧ ಆಗುವುದಿಲ್ಲ. ಸಮ್ಯಕ್ತ್ವ ಇದು ಮೋಕ್ಷ ಮಾರ್ಗದ ಪ್ರಥಮ ಮೆಟ್ಟಿಲು ಇದೆ. ಹೇಗೆ ಅಂತಂದರೆ, ಮರಕ್ಕೆ ಬೇರುಗಳೇ ಇಲ್ಲದೇ ಇದ್ದರೆ ಮರದ ಬೆಳವಣಿಗೆ, ಹೂವು, ಹಣ್ಣು ಯಾವುದೊಂದು ಆಗಲಾರದು. ಆ ಪ್ರಕ್ರಿಯೆಗಳು ಮುಂದೆ ಸಿಗಲಾರವು ಅಲ್ವಾ? ಅದೇ ರೀತಿ ಇನ್ನು ಮುಂದೆ ಯಾವ ರೀತಿ ಸೂಜಿ ದಾರದ ಜೊತೆಗೆ ಇದ್ದರೇನೇ ಅದು ಕಳೆದುಕೊಳ್ಳುವುದಿಲ್ಲ, ಅದೇ ರೀತಿ ಮುಂದಿನ ಪ್ರತಿಯೊಂದು ಭಾವನೆ ಸಮ್ಯಕ್ ದರ್ಶನ ಸಹಿತ ಇದ್ದರೇನೇ ಫಲಿಸುತ್ತವೆ, ಇಲ್ಲದಿದ್ದರೆ ಇಲ್ಲ. ಹೇಗೆಂದರೆ ಹೂ ಇರ್ತದಲ್ಲ, ಹೂವಿನ ಸುಗಂಧ ಎಲ್ಲ ಕಡೆಗೆ ಹರಡ್ತದೆ ಅಲ್ವಾ? ಅದೇ ರೀತಿ ಇನ್ನು ಅಂದರೆ ಹೂವಿನ ಎಲ್ಲ ಭಾಗದಲ್ಲಿ ಸುಗಂಧ ಇರ್ತದಲ್ವಾ? ಅದೇ ರೀತಿ 16 ಭಾವನೆಗಳು ಅಂದರೆ ಮೊದಲಿಂದ ಏನಾಯಿತು? ದರ್ಶನ ವಿಶುದ್ಧಿ ಅಂದರೆ ಸಮ್ಯಕ್ತ್ವದ ಶುದ್ಧತೆಯ ಭಾವನೆ. ಇನ್ನು ಮುಂದೆ 15 ಭಾವನೆಗಳು ಬರ್ತಾವಲ್ಲ, ಅದರಲ್ಲಿ ಹೂವಿನ ಎಲ್ಲ ಜಾಗದಲ್ಲಿ ಸುಗಂಧ ಇರುವ ಹಾಗೆಯೇ ಆ ಎಲ್ಲ ಭಾವನೆಗಳಲ್ಲಿ ಇದು ಇರಲೇಬೇಕು. ಯಾವುದು? ದರ್ಶನ ವಿಶುದ್ಧಿ ಎಲ್ಲ ಸ್ಥಳದಲ್ಲೂ ಇರಲೇಬೇಕು. ಅರ್ಥ ಆಯಿತು? ಅವು ಭಾವನೆಗಳನ್ನು ಪ್ರತ್ಯೇಕವಾಗಿ ಅಲ್ಲಿ ಹೇಳಲಾಗ್ತದೆ, ಅದರ ಬಗ್ಗೆ ಹೇಳಲಾಗ್ತದೆ. ಆದರೆ ಕೇವಲ ಅದು ಒಂದೇ ಭಾವನೆ ಎಂದು ಆ ಸಮಯದಲ್ಲಿ ನೀವು ತಿಳಿದುಕೊಳ್ಳಬಾರದು ಅಲ್ವಾ? ಎಲ್ಲ ಸಮಯದಲ್ಲೂ ಈ ಭಾವನೆ ಮುಂದೆ ಇರಲೇಬೇಕು. ಆದ್ದರಿಂದ ಈ ಭಾವನೆಯ ಬಗ್ಗೆ ನೀವು ಬಹಳ ಜಾಗೃತರಾಗಿ ಸ್ವಚ್ಛವಾಗಿ ಕೇಳಿಕೊಂಡು ಹೋಗಬೇಕು. ಈ ಭಾವನೆಯಲ್ಲಿ ಅಕಸ್ಮಾತ್ ನಿಮಗೇನಾರು
ಶಂಕೆಗಳಿದ್ದರೆ, ಅನುಮಾನಗಳಿದ್ದರೆ, ಅಂದರೆ ಇದು ಸರಿಯಾಗಿ ಅರ್ಥ ಆಗದೇ ಇದ್ದರೆ ಮುಂದಿನ ಭಾವನೆಗಳು ಕೂಡ ಯಾವುವು ಅರ್ಥ ಆಗುವುದಿಲ್ಲ. ಆದರೆ ಈಗ ಸಮಯ ಆಗ್ತಾಯಿದೆ, ನೀವು ನಾಳೆ ಬರೋದು ಒಳ್ಳೆಯದು. ನಾಳೆ ಬರ್ತೀರಿ? ಬರ್ರಿ.